ಹಾಯ್, ಎಲ್ಲ ಆರಾಮ? ನಾನಿವತ್ತು ಮಿನಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಆಯಿತಾ. ಇಷ್ಟು ದಿನ ನಾನು ಹೇಳಬೇಕಾದ್ರೆ ಸೂರ್ಯ ಎಲ್ಲರೂ ಮೈನೂ ಸುಡ್ತಾ ಇದ್ದ, ಬಟ್ ನಾನಿವತ್ತು ಸೂರ್ಯನ ನೋಡಲೇಬೇಕು ಅಂತ ಬೇಗ ಎದ್ದಿದ್ದೀನಿ. ಆ್ಯಂಡ್ ನಮ್ಮನೇಲಿ ಇವತ್ತು ಬ್ರೇಕ್ಫಾಸ್ಟ್ ಮೆನ್ಯೂಯಲ್ಲಿ ಇಷ್ಟೆಲ್ಲ ಇದೆ ಆಯಿತಾ. ಆ್ಯಂಡ್ ಇದೆಲ್ಲ ಸೌಮ್ಯ ಪ್ರಿಪೇರ್ ಮಾಡಿದ್ದು. ಆ್ಯಂಡ್ ಸಮ್ಮರ್ಗೆ ನೀವೇನಾದರೂ ಬೆಸ್ಟ್ ಲೋಷನ್ ಅಥವಾ ಮಾಯಿಶ್ಚರೈಸರ್ ಹುಡುಕ್ತಾ ಇದ್ದರೆ ಇದನ್ನು ಟ್ರೈ ಮಾಡಿ ಆಯಿತಾ. ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ಲಿಂಕ್ ಅಂತ ಕಮೆಂಟ್ ಮಾಡಿ, ಡೈರೆಕ್ಟಾಗಿ ನಿಮಗೆ ಪ್ರಾಡಕ್ಟ್ ಲಿಂಕ್ ಸಿಗುತ್ತೆ ಆಯಿತಾ. ಆ್ಯಂಡ್ ವೀಕೆಲ್ಲ ಮನೇಲೇ ಇದ್ದು ಔಟ್ಸೈಡ್ ಹೋಗೋದಂದರೆ ನನಗೆ ತುಂಬ ಖುಷಿ ಆಯಿತಾ. ಆ್ಯಂಡ್ ಇದೊಂದು ಪ್ಲೇಸ್ ಬಾಕಿ ಇತ್ತು ನೋಡಿ ಪಿಂಪಲ್ಗೆ. ನಾನು ಬೊಟ್ಟಿಡೋ ಜಾಗದಲ್ಲೇ ಪಿಂಪಲ್ ಬಂದುಬಿಟ್ಟಿದೆ ಇವತ್ತು. ಆ್ಯಂಡ್ ನಾವು ಸೀದಾ ಹೋಗಿದ್ದು ಮಲ್ಲೇಶ್ವರಂಗೆ. ನನಗೆ ಇಷ್ಟ ಆಯಿತಾ ಈ ಪ್ಲೇಸ್. ಆ್ಯಂಡ್ ನಾವು ಇಲ್ಲಿಗೆ ರೀಚ್ ಆಗುವಾಗನೇ ಆಲ್ಮೋಸ್ಟ್ 3:30 ಆಗಿತ್ತು. ಸೊ ನಾವು ಡೈರೆಕ್ಟಾಗಿ ಈ ಪ್ಲೇಸ್ಗೆ ಹೋಗಿ ಮಧ್ಯಾಹ್ನದ ಊಟ ಇಲ್ಲೇ ಆಯಿತು. ಆ್ಯಂಡ್ ನೆಕ್ಸ್ಟ್ ನಮ್ಮ ಪಯಣ ನನ್ನ ಫೇವ್ರೆಟ್ ಸ್ಪಾಟ್ಗೆ ಆಯಿತಾ. ನನಗಷ್ಟೇ ಅಲ್ಲ, ಮಲ್ಲೇಶ್ವರಂಗೆ ಬಂದರೆ ಈ ಪ್ಲೇಸ್ಗೆ ಯಾರಿಗಾದರೂ ಅಷ್ಟೇ ಇಷ್ಟ ಆಗೇ ಆಗುತ್ತೆ. ಯಾಕಂದರೆ ಇಲ್ಲಿದ್ದು ವೈಬೇ ಬೇರೆ ಆಯಿತಾ. ಅಷ್ಟು ಚೆನ್ನಾಗಿದೆ ಆ ಪ್ಲೇಸ್ ವೈಬ್. ಆ್ಯಂಡ್ ಮಲ್ಲೇಶ್ವರಂಗೆ ಬಂದವರು ಯಾರಾದರೂ ಅಷ್ಟೇ ಆಯಿತಾ, ಶಾಪಿಂಗ್ ಮಾಡದೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ನಾವಿಲ್ಲಿ ಇವ್ರ ಹತ್ರ ಜರ್ಸಿ ಕೇಳ್ತಾ ಇದ್ವಿ. ಇವ್ರು ಹೇಳ್ತಿದ್ರು ವಿರಾಟೇ ನಮ್ಮ ಕಿಂಗ್ ಇವತ್ತು ಯಾವತ್ತು ಅಂತ. ನೆಕ್ಸ್ಟು ಒಂದು ಆರ್ಟಿಫಿಷಿಯಲ್ ಫ್ಲವರ್ ಶಾಪ್ಗೆ ಹೋದ್ವಿ ಆಯಿತಾ. ಇಲ್ಲಿ ಅಷ್ಟೆಲ್ಲ ಫ್ಲವರ್ಸ್ ಇದ್ದರು. ನಂಗೆ ಆ ರೋಸ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದು ಅಷ್ಟೇ, ಈ ಫ್ಲವರ್ ಎಷ್ಟು ರಿಯಲಿಸ್ಟಿಕ್ ಆಗಿದೆ ನೋಡಿ. ಇನ್ನು ಮ್ಯಾಚ್ ವೈಬ್ ಅಂತೂ ಕೇಳೋದೇ ಬೇಡ. ಬೆಂಗಳೂರಲ್ಲಿ ತುಂಬ ಅದ್ದೂರಿಯಾಗಿ ನಡೀತಾ ಇದೆ. ಓಕೆ, ಇವತ್ತಿಗಿಷ್ಟೇ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಪ್ರೀತಿ ಸದಾ ಹೀಗೆ ಇರಲಿ. ಬಾಯ್.